ಹಳ್ಳಿಗೂ ಕೂಡ ಹೋಗಬೇಕು, ಅಲ್ಲಿ ಜನಗಳ ಸಮಸ್ಯೆನ ಅರಿತು ಕೆಲಸ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಹೊಸ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಶೀರ್ಷಿಕೆ ಅಡಿನಲ್ಲಿ ಇವತ್ತು ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಅಧಿಕಾರಿಗಳು ನಾವು ಎಲ್ಲ ಸೇರಿ ಒಟ್ಟಾಗಿ ನಿಮ್ಮ ಗ್ರಾಮಕ್ಕೆ ಭೇಟಿ ನೀಡುವಂಥ ಒಂದು ಕಾರ್ಯಕ್ರಮ, ವಿಭಿನ್ನವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಕ್ಷೇತ್ರದಲ್ಲಿ ಅದು ಪ್ರತಿ ವಾರನೂ ಕೂಡ ಪ್ರತಿ ಶುಕ್ರವಾರ ನಾವು ನಿಗದಿ ಮಾಡಿದ್ದೇವೆ. ಪ್ರತಿ ಶುಕ್ರವಾರ ಒಂದು 2 ತಿಂಗಳಿಗೆ ಒಂದು ಸಲ ಒಂದು ಭಾಗಕ್ಕೆ ಬರೋದು. ನಿಮ್ಮ ಪಟ್ಟಣ ಪಂಚಾಯತಿಗೆ 2 ತಿಂಗಳಿಗೆ ಮತ್ತೆ 4 ವಾರ್ಡ್ಗೆ ಹೋಗುವಂಥ ಕೆಲಸ, ಆ ಥರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಖಂಡಿತ ಇದು ಯಾಕೆ ಅಂದರೆ ನೀವೆಲ್ಲೋ ಅಧಿಕಾರಿಗಳನ್ನ ಇಲ್ಲ MLAನೋ ಅದೇ ನಾವು ಯಾರನ್ನೂ ಕೂಡ ಹುಡುಕೊಂಡು ಎಲ್ಲೂ ಅಲಿಬೇಕಾಗಿಲ್ಲ. ನೇರವಾಗಿ ನಿಮ್ಮ ಹತ್ರನೇ ಬಂದು ನಿಮ್ಮ ಸಮಸ್ಯೆನ ಕೇಳೋಂಥ ಒಂದು ಇದನ್ನು ನಾವು ರೂಢಿ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಇದು 1ನೇ ರೌಂಡು ಮುಗೀತದೆ. ಇವತ್ತು ಈ ಕೊನೆ ಸಭೆ ಇದು. 1 ರೌಂಡು 8 ವಾರಗಳಿಂದ ಸತತವಾಗಿ ಮಾಡ್ಕೊಂಬಂದಿದ್ದೇವೆ. ಖಂಡಿತ ಮುಂದಿಂದು ಮತ್ತು 2ನೇ ರೌಂಡ್ಗೆ ಬೇರೆ ಇದು ಜಿಲ್ಲಾ ಪಂಚಾಯತಿ, ನಮ್ಮಲ್ಲಿ ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ 6 ಜಿಲ್ಲಾ ಪಂಚಾಯತಿಗಳಿದ್ದಾವೆ, 1 ಪಟ್ಟಣ ಪಂಚಾಯತಿ, 1 ಪುರಸಭೆ ಇದೆ. ಇಷ್ಟರಲ್ಲಿ ನಾವು ವಾರಕ್ಕೆ ಒಂದೊಂದು ಪಂಚಾಯತಿ ಅಂದರೆ 2 ತಿಂಗಳಿಗೆ ಒಂದು ಸತಿ ಎಲ್ಲ ಭಾಗಕ್ಕೂ ಒಂದು ಪಂಚಾಯತಿನಲ್ಲಿ ಭೇಟಿ ಕೊಡ್ತಕ್ಕಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು 8ನೇ ವಾರ ಇದು. 8ನೇ ವಾರ ಸತತವಾಗಿ ನಾವಿಲ್ಲಿ ನಿಮ್ಮ ಗ್ರಾಮದಲ್ಲಿ ಇದ್ದೇವೆ. ಇದಾದ ನಂತರ 2ನೇ ರೌಂಡ್ಗೆ ಹೋಗ್ತೇವೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರೂ ಕೂಡ ಎಲ್ಲೂ ಕೂಡ ಅಲಿಬೇಕಾಗಿಲ್ಲ. ನಿಮ್ಮ ಸಮಸ್ಯೆ ಏನೇ ಇದ್ದರೂ ನೇರವಾಗಿ ಬಂದು ಕೇಳೋವಂಥದ್ದಾಗಲಿ, ಯಾರು ಮಧ್ಯವರ್ತಿಗಳು ಬೇಡ, ಯಾರು ಲಂಚ ಕೊಡೋದು ಬೇಡ, ನೇರವಾಗಿ ಬಂದು ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳೋವಂಥದ್ದು. ಇಲ್ಲಿ ಉಳಿಯಾರ್ನಲ್ಲಿ ನಾವು ನೋಡಿದಾಗ ಹೆಚ್ಚಿನದಾಗ ಅರ್ಜಿ ಇಲ್ಲಿ 2 ವಾರ್ಡಲ್ಲಿ ಬಂದಂಥದ್ದು ಮನೆಗಳಿಗೆ ಸೈಟ್ ಬೇಕು ಅಂತಕ್ಕಂಥದ್ದೇ ಜಾಸ್ತಿ ಅರ್ಜಿಗಳು ಕೂಗಿರ್ತಕ್ಕಂಥದ್ದು. ಅದಕ್ಕೊಂದು ಶೀಘ್ರದಲ್ಲಿ ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡ್ಕೊಂಡೇ ಇಟ್ಕೊತೀನಿ, ಬಿಡಲ್ಲ. ಅದಕ್ಕೆ ಒಂದು ಜಾಗನೂ ಕೂಡ ಗುರುತಿಸಿದ್ದೇವೆ. ಈಗ ನಮ್ಮ ಶ್ರೀನಿವಾಸ್ ಇಲ್ಲೇ ಇದ್ದಾರೆ, ಆರ್ ಐ ಶ್ರೀನಿವಾಸ್ ಅವರು, ನಮ್ಮ CEO ಅವರಿಬ್ಬರು ಕೂತ್ಕೊಂಡು ಅದನ್ನು ಅಲ್ಲೊಂದು ಜಾಗ ಉತ್ತಮವಾದ ಜಾಗನ ನೋಡಿದ್ದೇವೆ. ಅಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ನಿಮ್ಗೆ ಸೈಟನ್ನು ಕೊಡಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತೇವೆ. ಯಾರ್ಯಾರು ಅದರಲ್ಲಿ ದಯಮಾಡಿ ತಾರತಮ್ಯ ಬೇಡ ಶ್ರೀನಿವಾಸ್, ಯಾರು ಜಾಸ್ತಿ ವರ್ಷಗಳಿಂದ ಇಲ್ಲಿ ವಾಸ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಮನೆಗಳು ಮಾಡಿಕೊಂಡು, ಅಂಥವ್ರಿಗೆ ಮೊದಲನೇ ಆದ್ಯತೆ ಕೊಡೋವಂಥದ್ದನ್ನ ಅದು ಕ್ರೈಟೀರಿಯಾ ಇಟ್ಕೊಳ್ಳಿ, ಅವಾಗ ಸರಿ ಹೋಗುತ್ತೆ. ಆವಾಗ ವಾರ್ಡ್ ವೈಸೇ ಮಾಡಿ, ನೀವು ವಾರ್ಡ್ ವೈಸೇ ಮಾಡಿದ್ರು ಕ್ರೈಟೀರಿಯಾ ಅದೇ ಇರಲಿ. ಸೀನಿಯರ್ ಮೋಸ್ಟ್ ಯಾರು ಎಲ್ಲಿಂದ ಇಲ್ಲಿ ಬಾಡಿಗೆ ಮನೇಲಿ ವಾಸ ಇದ್ದಾರೆ ಮೊದಲಿಂದ ಇಲ್ಲಿ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಮಾಡಿದ್ರೆ ಖಂಡಿತ ತಾರತಮ್ಯ ಇರಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಜೊತೆಯಲ್ಲಿ ನಾವು ಪ್ರತಿ ವಾರ 71 ವಾರಗಳಿಂದ ಸತತವಾಗಿ ಜನಸ್ಪಂದನ ಕಾರ್ಯಕ್ರಮ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿ ಸೋಮವಾರ 4 ಗಂಟೆಯಿಂದ 6 ಗಂಟೆವರೆಗೂ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಎಲ್ಲೇ ಇದ್ದರೂ ಕೂಡ ನಿಮಗೆ ಸಿಗ್ತೇವೆ. ನಿಮ್ಗೆ ಯಾರು ಕೂಡ ಎಲ್ಲೋ MLA ಹುಡ್ಕೊಂಡು ಹೋಗಬೇಕಾಗಿಲ್ಲ, ಯಾರನ್ನೂ ಇಲ್ಲ. ನಿಮ್ಮ ಅಧಿಕಾರಿಗಳು ನಾವೆಲ್ಲರೂ ಕೂಡ ನಿಮಗೋಸ್ಕರ ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸೋ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿನ್ನೆ ಒಂದು ವಿಭಿನ್ನವಾದ ಕಾರ್ಯಕ್ರಮ ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಡಿದ್ವಿ. ಒಂದು ಸುಮಾರು 1206 ಜನ ಗರ್ಭಿಣಿಯವರು ಎಲ್ರಿಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲೊಂದು 200 ಚಿಲ್ಲರೆ ಜನ ಕರೆಸಿರಲಿಲ್ಲ. ಯಾಕೆಂದರೆ 8 ತಿಂಗಳು ತುಂಬಿದವ್ರನ್ನ ಯಾರನ್ನೂ ಕರೆದಿರಲಿಲ್ಲ, ರಿಸ್ಕ್ ತೊಗೊಳ್ಳೋದು ಬೇಡ ಅಂತ. ಇನ್ನು ಮಿಕ್ಕಿದವ್ರು ಗರ್ಭಿಣಿ ಸ್ತ್ರೀಯನ್ನು ಕರೆದು ಮಡಿಲು ತುಂಬುವಂಥ ಕಾರ್ಯಕ್ರಮನೂ ಮಾಡಿದ್ವಿ. ಅದೊಂಥರ ಅಣ್ಣ ತಂಗಿ ಬಾಂಧವ್ಯ ಇರ್ತದೆ. ಎಲ್ಲ ಅಲ್ಲಿ ಮುಸ್ಲಿಮ್ಸು ಸುಮಾರು ಜನ ಇದ್ದರು, ತುಂಬ ಖುಷಿ ಆಯ್ತದು. ಎಲ್ಲ ಸಮಾಜದವರು ಕೂಡ ಇದ್ದರು. ಯಾರು ಗರ್ಭಿಣಿಯವರು ಇದ್ದರೆ ಅವರೆಲ್ಲ ಅಣ್ಣ ತಮ್ಮ, ನಾನು ಅಣ್ಣನಾಗಿ ನಿಂತ್ಕೊಂಡು ಅವ್ರಿಗೆ ಒಂದು ಗೌರವಿಸ್ತಕ್ಕಂಥ ಕೆಲಸ. ನಮ್ಮ ಹೆಣ್ಮಕ್ಳು ಆ ಸಂದರ್ಭದಲ್ಲಿ ಗರ್ಭವತಿ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು, ಅವ್ರಿಗೆ ನೋವು ಮಾಡಬಾರ್ದು. ಯಾಕೆಂದರೆ ಅವ್ರದ್ದೊಂದೇ ಜೀವ ಅಲ್ಲ, ಒಳಗೆ ಇನ್ನೊಂದು ಜೀವ ಇರ್ತದೆ. ಆ ಜೀವ ನಾಳೆ ಹೊರಗೆ ಬಂದು ಯಾರೋ ಕ್ರಿಮಿನೋ ಯಾರೋ ಒಂದು ದುಶ್ಚಟಕ್ಕೋ ಬಲಿ ಆಗ್ತಕ್ಕಂಥ ಒಂದು ವ್ಯಕ್ತಿನ ನಾವು ಭೂಮಿಗೆ ತರಬಾರ್ದು. ಅವನ್ನ ಸಮಾಜಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ಮೋ ನಿಟ್ಟಿನಲ್ಲಿ ಅವನಿಗೆಲ್ಲ ಥರ ಖುಷಿನ ಒಳಗಿಂದನೇ ಹುಟ್ಟುವಂಥ ಸಂದರ್ಭದಲ್ಲಿ ಅವನಿಗೆ ರೂಢಿ ಮಾಡಿದ್ರೆ ಖಂಡಿತ ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಪ್ರಜೆಯಾಗಿ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಬರೋವಂಥ ಒಂದು ಜೀವ ಹೊರಗೆ ತರೋವಂಥ ಸಂದರ್ಭದಲ್ಲಿ ಅಂಥವ್ರನ್ನ ಖುಷಿಯಾಗಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತುಂಬ ಚೆನ್ನಾಗಿ ಆಯಿತು ಅಂತಕ್ಕಂಥದ್ದು ಕೂಡ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ನಿಟ್ಟಿನಲ್ಲಿ ನಾವೀಗ ಪ್ರತಿ ಒಂದು ಭಾಗಕ್ಕೂ ಕೂಡ ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೋ ಅದನ್ನು ಬಗೆಹರಿಸಲಿಕ್ಕೆ ಇಲ್ಲಿ ಈಗಾಗಲೇ 43 ಕೋಟಿನಲ್ಲಿ ನಿಮ್ಮೂರಿಗೆ ಏನು ಇದು ಅಮೃತ್ 2 ಅಂತ
ಒಂದು ನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದ್ದಾವೆ. ಅರ್ಧ ಕೆಲಸ ಆಗಿದೆ ಎಲ್ಲ ಕಡೆ. ಅದಾದ ನಂತರ ಎಲ್ಲ ಕಡೆ ಸಿಮೆಂಟ್ ರೋಡ್, ಚರಂಡಿ ಸಿಮೆಂಟ್ ರೋಡ್ ಮಾಡುವಂಥ ಕೆಲಸ ಮಾಡ್ತೇವೆ. ಅದು ನಮ್ಮಲ್ಲಿ ಬೇರೆ ಗ್ರ್ಯಾಂಟ್ ಇದೆ, ಅದರಲ್ಲಿ ನಾನು ಈಗಾಗಲೇ ಆ್ಯಕ್ಷನ್ ಪ್ಲ್ಯಾನು ಕೂಡ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಮತ್ತು ಚಿಕ್ಕನಾಯಕನಹಳ್ಳಿ ಎರಡಕ್ಕೂ ಕೂಡ. ಚಿಕ್ಕನಾಯಕನಹಳ್ಳಿಗೆ 72 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಇದಕ್ಕೆ ಅಮೃತವಲ್ಲಿ, ಮತ್ತು ಇಲ್ಲಿಗೆ 43 ಕೋಟಿ. ಹೀಗಾಗಿ ನಿಮಗೆ ಒಳ್ಳೆ ನೀರಿನ ವ್ಯವಸ್ಥೆ ನಿಮ್ಮ ಮನೆ ಮುಂದೆ ನಲ್ಲಿ ಬರ್ತದೆ. ದಯಮಾಡಿ ಮತ್ತೆ ಅಗಿತಕ್ಕಂಥ ಕೆಲಸ ಮಾಡಬೇಡಿ. ಮತ್ತು ಚರಂಡಿಗಳಿಗೂ ಕೂಡ ನಿಮಗೆ ಈಗ ಎಸ್ಟಿಮೇಟ್ನೆಲ್ಲ ಮಾಡಿಸ್ತಾ ಇದ್ದೀನಿ. ವಾರ್ಡ್ ವೈಸ್ ಸರ್ವೆ ಮಾಡಿಸಿ ಎಲ್ಲ ಭಾಗನೂ ಕೂಡ ಸ್ವಚ್ಛವಾಗಿಡಕ್ಕೆ. ಮತ್ತು ನಿಮ್ಮ ಆರೋಗ್ಯ ಮುಖ್ಯ. ನಿಮ್ಮ ಪರಿಸರ ಚೆನ್ನಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನೀವೆಲ್ಲ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಬದುಕಲಿಕ್ಕೆ ಮತ್ತು ನಿಮ್ಮ ಕರ್ತವ್ಯನ ನಿರ್ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕಣ್ಮುಂದೆ ನೋಡಿದ್ದೀವಿ ನಾವು. ಮೊದಲೆಲ್ಲೋ ಹೇಳ್ತಾ ಇದ್ವಿ ಪ್ಲೇಗ್ ಬಂತಂತೆ, ಎಲ್ಲ ನೆಲಪಟ್ಟು ಬಿದ್ದು ಸತ್ತೋದ್ರಂತೆ ಅಂತ. ಈಗ ಅವೆಲ್ಲ ಏನಿಲ್ಲ. ಕರೋನಾದಂಥ ಮಹಾಮಾರಿ ನಮ್ಮ ಮುಂದೆ ಬಂದು ನಮ್ಮ ಪಕ್ಕದಲ್ಲಿದ್ದಂಥವ್ರು ಎಷ್ಟೋ ಜನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಆದ್ದರಿಂದ ನಾವು ದುಡಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು. ಅದು ನಮ್ಮ ಪರಿಸರ. ಈಗ ಏನಾಗಿದೆ, ನಾವು ಯಾರು ಕೂಡ ನಮ್ಮ ಮನೆ ಮುಂದ್ಗಡೆ ಕಸನೂ ಗುಡಿಸಲ್ಲ, ಮುನ್ಸಿಪಾಲ್ಟಿಯವರೇ ಬರಬೇಕು, ಕಾಯ್ತಾ ಇರ್ತೀವಿ. ಹಂಗಾಗಿ ಇದೆಲ್ಲ ಸೋಂಬೇರಿತನ ನಮ್ಗೆ ಜಾಸ್ತಿಯಾಗಿ ನಾವು ಆರೋಗ್ಯ ಕಳ್ಕೊತಾ ಇದ್ದೀವಿ. ಮೊದಲೇನು ಮಾಡೋರು, ಎಷ್ಟು ಕೆಲಸ ಮಾಡೋರು ಹಿರಿಯೋರು. ಈಗೆಲ್ಲ ಬೈಕ್ಗಳು ಬಂದು, ಟಿ ವಿಗಳು ಬಂದು, ಯಾರು ಕೂಡ ಮನೆ ಮುಂದೆನೇ ಎಲ್ಲ ಕೆಲಸಗಳು ಆಗ್ತಾ ಇರ್ತಕ್ಕಂಥದ್ರಿಂದ ನಾವೊಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿಲ್ಲ. ಈಗ 40 ವರ್ಷ 50 ವರ್ಷ ಆದಮೇಲೆ ಪಾರ್ಕ್ ಸುತ್ತೋದು ಇಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ಕೆಲವರು ಶ್ರಮಿಕ ಜೀವಿಗಳು ಏನಿದ್ದಾರೆ, ಖಂಡಿತ ಅವ್ರ ಆರೋಗ್ಯ ನೋಡಿ ಎಷ್ಟು ಚೆನ್ನಾಗಿರ್ತಾರೆ, ಸದೃಢವಾಗಿರ್ತಾರೆ. ಆ ಥರ ನಾವು ಕೂಡ ನಮ್ಮ ಆರೋಗ್ಯ ಮುಖ್ಯ. ಏನೇ ಇರಲಿ, ದುಡ್ಡು ಇರಲಿ ಬಿಡಲಿ, ಒಂದು ಸಲ ಆರೋಗ್ಯ ಚೆನ್ನಾಗಿದ್ದರೆ ಒಂದಲ್ಲ ಒಂದು ದಿವಸ ನಮ್ಗೆ ಅನುಕೂಲ ಆಗುತ್ತೆ, ನಮ್ಮ ಜೀವನ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥಕೊಂಡು ಜೊತೆಯಲ್ಲಿ ನೀವು ಮಾಡೋದ್ರ ಜೊತೆಯಲ್ಲಿ ನಾವು ಅಷ್ಟೇ, ಅಧಿಕಾರಿಗಳು ನಾವು ಕೂಡ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ಚರಂಡಿಗಳನ್ನ ಈಗಾಗಲೇ ಅವ್ರಿಗೆ ಇಂಜಿನಿಯರ್ಸ್ಗೆ ಹೇಳಿದ್ದೇನೆ, ಅಲ್ಲೂ ಕೂಡ ಸ್ಟ್ಯಾಗ್ನೆಂಟ್ ವಾಟ್ರು, ನಿಂತ ನೀರು ಅಲ್ಲೇ ಇರಬಾರ್ದು. ಅಲ್ಲಿದ್ರೇ ಕೂಡ ಅಲ್ಲಿ ಸೊಳ್ಳೆಗಳು ಮರಿ ಮಾಡ್ತಕ್ಕಂಥದ್ದು ಇದೆಲ್ಲ ಇದೆ. ಮತ್ತು ಕಪ್ಪು ಈ ಥರ ಮೊಟ್ಟೆ ಚುಪ್ಪೆಲ್ಲ ಹಾಕಿದ್ರೆ ನೀರು ನಿಂತ್ಕೊಂಡ್ರೆ ಅಲ್ಲೇ ಮೊಟ್ಟೆಗಳು ಸೊಳ್ಳೆಗಳು ಮರಿ ಆಗ್ತಕ್ಕಂಥ ಕೆಲಸ ಆಗುತ್ತೆ. ಅದೆಲ್ಲದನ್ನು ಕೂಡ ನಾವು ತಡೆಗಟ್ಟತಕ್ಕಂಥದ್ದು. ಮತ್ತು ಎಲ್ಲರೂ ಕೂಡ ನೀರು ನಿಂತಿರೋಂಥ ಜಾಗಗಳಿಗೆ, ಕೆರೆಗೆ ನೀವು ಗಪ್ಪಿ, ಗ್ಯಾಂಬೋಸಿ ಅಂತ 2 ಥರ ಮೀನು ಬರ್ತವೆ. 2 ಕೇಳ್ರಿ, ಮೀನುಗಾರ ಇಲ್ಲೇ ಇದ್ದಾರೆ, ಬೇಕಾದ್ರೆ ಆ ತಳಿ 2 ಮೀನನ್ನ ತರಿಸಿ ನಮ್ಮ ಕೆರೆ ಒಳಗೆ ಬಿಡಿಸ್ರಿ. ಸೊಳ್ಳೆ ಮೊಟ್ಟೆ ಹಾಕಿದ್ರೆ ಮರಿ ಆಗಲ್ಲ, ಅವನ್ನೆಲ್ಲ ತಿನ್ನುತ್ತವೆ 2. ಅಣ್ಣ ಗೊತ್ತಲ್ಲ 2 ಗಪ್ಪಿ ಮತ್ತು ಗ್ಯಾಂಬೋಸಿಯಾ ಅಂತ 2 ಮೀನು ಮರಿ ಇದೆ. ಆ ಮೀನು ಮರಿ ಸಣ್ಣಗಿರ್ತವೆ. ಅವು ಸೊಳ್ಳೆ ಮೊಟ್ಟೆ ಹಾಕಿದ್ರೆ ಅದನ್ನೆಲ್ಲ ತಿಂದ್ಬಿಟ್ಟು ನಿಮಗೆ ಮತ್ತೆ ಮರಿ ಹಾಕ್ಲಿಕ್ಕೆ ಬಿಡಲ್ಲ. ಆದ್ದರಿಂದ ಅಂಥ ಮರಿಗಳನ್ನ ತರಿಸಿ ಇಮಿಡಿಯೇಟ್ ನಿಮ್ಮ ಎಲ್ಲೆಲ್ಲಿ ನೀರು ಕಟ್ಟೆಗಳಾಗ್ಬೋದು, ಕೆರೆ ಒಳಗೆ ಬಿಡೋ ಅಂಥದ್ದಾದರೆ ಜಾಸ್ತಿನ ಖಂಡಿತ ನಮಗೆ ಇಲ್ಲಿ ಯಾವುದೇ ಒಂದು ಮಲೇರಿಯಾ ಆಗಲಿ ಮತ್ತೊಂದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಈಗ ಇನ್ನೊಂದು ಕಡೆ ಶುರುವಾಗಿದೆ, ಕರೋನಾ ಶುರುವಾಗ್ತಾಯಿದೆ ಅಂತ. ಆದ್ದರಿಂದ ಸ್ವಚ್ಛತೆ ಮುಖ್ಯ. ಅದನ್ನು ನಮ್ಮ CEO ಅವರು ದಯಮಾಡಿ, ಯುವಕರಿದ್ದೀರಾ ಮತ್ತು ಪದೇ ಹೇಳಿಸ್ಕೊಬೇಡಿ. ನಮಗೆ ಎಲ್ಲರ ಬಗ್ಗೆನೂ ಗೌರವ ಇದೆ, ಕೆಲಸ ಮಾಡಬೇಕಷ್ಟೇ. ನಿಮ್ಮ ಕೆಲಸ ವೃತ್ತಿ ಏನಿದೆ, ವೃತ್ತಿಗೆ ಗೌರವ ಕೊಡ್ತಕ್ಕಂಥದ್ದು ಮೊದಲು ಮಾಡಿದ್ರೆ ನಿಮಗೆ ಸಮಾಜ ಗೌರವ ಕೊಡುತ್ತೆ. ಆ ರೀತಿಯಲ್ಲಿ ಅಧಿಕಾರಿಗಳು ನಿಮ್ಮ ಒಂದು ವೃತ್ತಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ದಯಮಾಡಿ ಯಾರನ್ನೂ ಕೂಡ ಸಹಿಸ್ಕೊಳ್ಳೋದಲ್ಲ. ನಮ್ಮ ವೃತ್ತಿ ಏನಿರ್ತದೆ ಅದಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡೋಂಥದ್ದು ಮಾಡಿದ್ರೆ ಖಂಡಿತ ನಿಮಗೆ ಅಪಾರವಾದಂಥ ಗೌರವ ಅಲ್ಲಿ ಸಮಾಜದಲ್ಲೇ ಸಿಗ್ತದೆ. ಆ ರೀತಿ ನೀವು ಸಮಾಜದಿಂದ ಅವರಿಂದನೇ ಪ್ರಶಂಸೆ ಪಡಲಿಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ದಯಮಾಡಿ ಮುಂದಾಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಯಾರು ಕೂಡ ಅಧಿಕಾರಿಗಳು ಯಾರ ಒಂದು ಹಮೇಶ ಇದಕ್ಕೂ ಒಳಗಾಗದ ರೀತಿಯಲ್ಲಿ ನೇರವಾಗಿ ಜನಗಳ ಕೆಲಸ ಮಾಡೋವಂಥದ್ದು ಮಾಡೋಣ. ನಾವು ಯಾವತ್ತೂ ಕೂಡ ಇಲ್ಲಿ ಪಕ್ಷ ತಂದಿಲ್ಲ, ಜಾತಿ ತಂದಿಲ್ಲ. ನಾವೆಲ್ಲ ಒಟ್ಟಾಗಿ ಜನಗಳ ಸೇವೆ ಆಗಬೇಕು. ಈಗ ನೀವೇನು ಅರ್ಜಿ ಬರ್ಕೊಂಬಂದಿದ್ದೀರಿ, ಅರ್ಜಿಲಿ ನಿಮ್ಮ ವಿಳಾಸ ಮತ್ತು ಫೋನ್ ನಂಬರು ಕೂಡ ಬರೆದಿರಿ. ನಿಮ್ಮದೇನಾಗಿದೆ ಸಮಸ್ಯೆ, ನಾವು ಮತ್ತೆ ನಿಮಗೆ ಮರುಪತ್ರವನ್ನು ಕೂಡ ಹಾಕ್ತೇವೆ. ಮರುಪತ್ರ ಅಂದರೆ ಈಗ ಸರ್ಕಾರದಲ್ಲಿ ಬರ್ತದಲ್ಲ, ಆ ಥರ ಅಲ್ಲ. ನಿಮ್ಮ ಅರ್ಜಿಯನ್ನು ಸ್ವೀಕರಿಸಲಾಗಿದೆ, ಅದಕ್ಕೆ ಸೂಕ್ತ ಪರಿಹಾರ ಕಂಡುಹಿಡ್ಕೊಳ್ಳೋದು ಅಂತ ಇವ್ರು ಹಾಕ್ತಾರೆ ಕೆಲವರು. ಆ ಥರ ಅಲ್ಲ. ನಿಮ್ಮದೇನಾಗಿದೆ ಅದನ್ನು ಮಾಹಿತಿ ಸಮೇತ ನಿಮಗೆ ಉತ್ತರನ ಇಂಥವ್ರನ್ನ ಹೋಗಿ ಸಂಪರ್ಕ ಮಾಡಿ ಅಂತಲೂ ಕೂಡ ಕೊಡ್ತೇವೆ. ಆ ಪತ್ರ ತೊಗೊಂಡೋದ್ರೆ ಅವ್ರು ನೇರವಾಗಿ ನಿಮಗೆ ಎಲ್ಲ ರೀತಿಯ ಅದನ್ನು ಕಾನೂನು ರೀತಿ ಅದನ್ನು ಸರಿಪಡಿಸ್ಕೊಡ್ಲಿಕ್ಕೆ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖವಾಗಿ ಕೆಲಸ ಮಾಡಲಿಕ್ಕೆ ಈಗ ಮುಂದಾಗಿದ್ದೇವೆ. ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಇಲ್ಲಿ ಯಾರು ಕೂಡ ಮಧ್ಯವರ್ತಿಗಳು ಅವಳಿನೂ ಇಲ್ಲ, ಲಂಚನೂ ಕೂಡ ಯಾರಿಗೂ ಕೊಡಬೇಡಿ. ಯಾರು ಕೇಳಿದ್ರೆ ನೇರವಾಗಿ ಹೇಳಿ, ನಿಮಗೇನು ಮುಲಾಜಿಲ್ಲ. ನಾವು ಯಾರ ಹತ್ರನೂ ಲಂಚ ಇಸ್ಕೊಳ್ಳಲ್ಲ, ಅವರು ಯಾರ ಹತ್ರನೂ ಲಂಚ ಬೇಡ. ಅವ್ರಿಗೂ ಸಂಬಳ ಬರುತ್ತೆ ಅಧಿಕಾರಿಗಳಿಗೆ, ನಿಮ್ಮ ಕೆಲಸ ಮಾಡೋದೇ ನಮ್ಮ ಕರ್ತವ್ಯ. ಅದರಿಂದ ಈ ರೀತಿ ಒಂದು ಪ್ರವೃತ್ತಿನ ರೂಢಿ ಮಾಡಿಕೊಂಡು ನಾವಿವತ್ತು ಈ ಕೆಲಸ ಮಾಡಿಕೊಂಡು ನಮ್ಮ ಜನಗಳನ್ನ ನೆಮ್ಮದಿಯಾಗಿಡೋದು, ಅವ್ರ ಸಮಸ್ಯೆಗಳನ್ನ ಹೋಗಲಾಡಿಸೋಂಥ ಕೆಲಸ
ಕೆಲಸ ಮಾಡೋಣ ಅಂತಕ್ಕಂಥದ್ದಕ್ಕೆ ಈ ಒಂದು ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದ್ಬಳಕೆ ಆಗಲಿ ಅಂತಕ್ಕಂಥದ್ದನ್ನ ಈ ಕಿವಿ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.